ಡಯಾಬಿಟಿಸ್ ಇರುವವರು ಡಯಾಬಿಟಿಸ್ ಇಲ್ಲದಿರುವವರ ಹಾಗೆ ಅಷ್ಟೇ ತಿನ್ನಲಿಕ್ಕೆ ಆಗೋದಿಲ್ಲ. ತಿನ್ನುವುದರಲ್ಲಿ ನಿಮ್ಮ ಅಮೌಂಟನ್ನು ನೀವು ಕಡಿಮೆ ಮಾಡ್ಕೋಬೇಕಾಗ್ತದೆ. ಸೊ ಮತ್ತು ಕೆಲವರು ಬಹಳಷ್ಟು ಜನ ಡಯಾಬಿಟಿಸ್ ಬಂದರೆ ಅನ್ನ ತಿನ್ನಬಾರ್ದು, ಊಟ ಮಾಡಬಾರ್ದು ಅಂತ. ಆ ಥರ ಏನಿಲ್ಲ. ಡಯಾಬಿಟಿಸ್ ಬಂದಿದೆ ಅಂಥೇಳಿ ಅನ್ನ ಬಿಟ್ಟು ಬರೀ ಚಪಾತಿಯೇ ತಿನ್ನಬೇಕು, ಓಟ್ಸ್ ತಿನ್ನಬೇಕು ಆ ಥರ ಅವಶ್ಯಕತೆ ಇಲ್ಲ. ಮತ್ತು ಬಹಳಷ್ಟು ಜನ ಕೇಳ್ತಾರೆ ಯಾವುದ್ಯಾವುದು ಹಣ್ಣುಗಳನ್ನು ತಿನ್ನಬೇಕು ಅಂತ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀಕೃಷ್ಣ ವಿ ಆಚಾರ್ಯ, ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಆ್ಯಂಡ್ ಎಂಡೋಕ್ರಾಲಜಿಸ್ಟ್, ಎನಪೋಯ ಸ್ಪೆಷಾಲಿಟಿ ಹಾಸ್ಪಿಟಲ್. ಇವತ್ತು ನಾವು ಡಯಾಬಿಟಿಸ್ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಡಯಾಬಿಟಿಸ್ಗೆ ಏನು ಆಹಾರ ಪದ್ಧತಿ ಏನು, ಯಾಕಂತ ಹೇಳಿದ್ರೆ ಡಯಾಬಿಟಿಸ್ ನಾನು ಜೀವನ ಶೈಲಿಯಿಂದ ಬರ್ತದೆ ಅಂತ ಹೇಳಿದೆ. ಸೊ ಜೀವನ ಶೈಲಿ ಆಹಾರ ಪದ್ಧತಿ ಏನು ಮಾಡಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ಸೊ ಮೊದಲನೇದಾಗಿ ನೀವು ತಿಳ್ಕೋಬೇಕು, ಡಯಾಬಿಟಿಸ್ ಇರುವವರು ಡಯಾಬಿಟಿಸ್ ಇಲ್ಲದಿರುವವರ ಹಾಗೆ ಅಷ್ಟೇ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ತಿನ್ನುವುದರಲ್ಲಿ ನಿಮ್ಮ ಅಮೌಂಟನ್ನು ನೀವು ಕಡಿಮೆ ಮಾಡ್ಕೋಬೇಕಾಗ್ತದೆ. ಸೊ ಮತ್ತು ಬೇರೆಯವರು ಏನು ತಿಂತಾರೆ ಎಲ್ಲ ತಿನ್ನಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಮನೆಯಲ್ಲಿ ಮಾಡಿದ್ದನ್ನು ತಿನ್ಬೋದು. ಬಹಳಷ್ಟು ರಿಸ್ಟ್ರಿಕ್ಷನ್ ಬೇಕು ಅಂತ ಇಲ್ಲ. ಸೊ ನೀವೀಗ ಮನೆಯಲ್ಲಿ ಬೆಳಗ್ಗೆ ತಿಂಡಿಗೆ ದೋಸೆ ಇಡ್ಲಿ ತಿಂತಾ ಇದ್ದರೆ ಅದನ್ನು ತಿನ್ಬೋದು, ತಿನ್ನಬಾರ್ದು ಅಂತೇನಿಲ್ಲ. ಬಟ್ 4 ತಿಂತಾ ಇದ್ದರೆ ದೋಸೆ ಅದನ್ನು 3ಕ್ಕೆ ತರಬೇಕಾಗ್ತದೆ. ಸೊ ಮತ್ತು ಕೆಲವರು ಬಹಳಷ್ಟು ಜನ ಡಯಾಬಿಟಿಸ್ ಬಂದರೆ ಅನ್ನ ತಿನ್ನಬಾರ್ದು, ಊಟ ಮಾಡಬಾರ್ದು ಅಂತ. ಆ ಥರ ಏನಿಲ್ಲ. ಊಟ ಎಷ್ಟು ಮಾಡ್ತೀರಿ ಅಂತ ಇಂಪಾರ್ಟೆಂಟ್ ಅದು. ಸೊ ಜಾಸ್ತಿ ಮೊದಲು ಮಾಡಿದಷ್ಟು ಊಟ ಮಾಡಬಾರ್ದು. ಊಟ ಮಾಡುವಾಗಲೂ ಒಂದು ಪೋರ್ಷನ್ ಅನ್ನ ತಗೊಂಡ್ರೆ ಮತ್ತೊಂದು ಪೋರ್ಷನ್ನಷ್ಟು ನೀವು ಸ್ಯಾಲಡ್ ತೊಗೋಬೇಕು. ಹಸಿರು ತರಕಾರಿ, ಬೇಯಿಸಿದ ತರಕಾರಿ ಇದನ್ನೆಲ್ಲ ತೊಗೋಬೇಕು. ಮತ್ತು ಮಾಂಸಾಹಾರ ತಿನ್ನುವರಿದ್ದರೆ 1 ಕಪ್ಪಷ್ಟು ಮೀನು ಮತ್ತು ಚಿಕನ್, ಕೋಳಿ ಮಾಂಸವನ್ನು ಮನೆಯಲ್ಲಿ ಕುಕ್ ಮಾಡಿದ್ದನ್ನು ತಿನ್ಬೋದು. ಫ್ರೈ ಮಾಡಿದ್ದೆಲ್ಲ ಕುಕ್ ಮಾಡಿದ್ದು. ಸೊ ಇದು 3 ಪೋರ್ಷನನ್ನು ನೀವು ಈಕ್ವಲ್ ಅಮೌಂಟಲ್ಲಿ ಡಿವೈಡ್ ಮಾಡಿದರೆ ಹೊಟ್ಟೆನೂ ತುಂಬಿದಾಗ ಆಗ್ತದೆ, ಶುಗರು ಜಾಸ್ತಿ ಆಗೋದಿಲ್ಲ. ಸೊ ಅಥವಾ ನೀವು ಊಟ ಮಾಡೋದಿದ್ರೆ ಚಪಾತಿಯು ತಿನ್ಬೋದು. ಏನು ತಿಂದರೂ ನಿಮ್ಮ ತಿನ್ನುವ ಅಮೌಂಟು ಲಿಮಿಟ್ ಇರಬೇಕು. ಡಯಾಬಿಟಿಸ್ ಬಂದಿದೆ ಅಂಥೇಳಿ ಅನ್ನ ಬಿಟ್ಟು ಬರೀ ಚಪಾತಿಯೇ ತಿನ್ನಬೇಕು, ಓಟ್ಸ್ ತಿನ್ನಬೇಕು ಆ ಥರ ಅವಶ್ಯಕತೆ ಇಲ್ಲ. ತಿನ್ನುವ ಅಮೌಂಟನ್ನು ಲಿಮಿಟ್ ಮಾಡಿಕೊಂಡು ಅದರಲ್ಲಿ ಬೇರೆ ಬೇರೆ ಆಹಾರ ಪದ್ಧತಿಗಳನ್ನು ಮಿಕ್ಸ್ ಮಾಡಿ. ಬರೀ ರೈಸ್ ಎಲ್ಲ, ರೈಸ್ ಜೊತೆ ನೀವು ಸಲಾಡನ್ನು ಮಿಕ್ಸ್ ಮಾಡಬೇಕು, ಅಥವಾ ಬೇರೆ ಧಾನ್ಯಗಳನ್ನು ಮಿಕ್ಸ್ ಮಾಡಿ, ದ್ವಿದಳ ಧಾನ್ಯ ಯಾವುದು ಇರ್ಬೋದು, ತೊಗರಿಬೇಳೆ, ಕಡಲೆಬೇಳೆ ಅಂಥದ್ದನ್ನು ಮಿಕ್ಸ್ ಮಾಡಿಕೊಂಡು ತಿಂದರೆ ಆವಾಗ ಶುಗರನ್ನು ಕಂಟ್ರೋಲ್ ಇಡಲಿಕ್ಕೆ ಸಹಾಯ ಆಗ್ತದೆ. ಅದು ಬಿಟ್ಟು ನೀವು ಮತ್ತೆ ಕೋಲ್ಡ್ ಡ್ರಿಂಕ್ಸು, ಐಸ್ ಕ್ರೀಮು, ಚಾಕ್ಲೇಟು, ಸ್ವೀಟು ಇದನ್ನೆಲ್ಲ ಕಂಪ್ಲೀಟ್ಲಾಗಿ ನಿಲ್ಲಿಸಲೇಬೇಕಾಗ್ತದೆ. ಇದನ್ನು ತಿನ್ನಬಾರ್ದು. ಸೊ ಅದು ಬಿಟ್ಟು ನಾರ್ಮಲ್ ಫುಡ್ಡನ್ನು ನೀವು ಮನೆಯಲ್ಲಿ ಮಾಡಿದ ಫುಡ್ಡನ್ನು ತಿನ್ಬೋದು. ಮತ್ತು ಬಹಳಷ್ಟು ಜನ ಕೇಳ್ತಾರೆ ಯಾವುದ್ಯಾವುದು ಹಣ್ಣುಗಳನ್ನು ತಿನ್ನಬೇಕು ಅಂತ. ಸೊ ಹಣ್ಣುಗಳಲ್ಲಿ ಸಾಧಾರಣ ಮಟ್ಟಿಗೆ ಎಲ್ಲ ಹಣ್ಣುಗಳನ್ನು ತಿನ್ಬೋದು. ಬಟ್ ಎಷ್ಟು ತಿಂತೀರಿ ಅದು ಮುಖ್ಯ. ಸೊ 100ರಿಂದ 150 ಗ್ರಾಮ್ನಷ್ಟು ಹಣ್ಣನ್ನು ಒಂದು ದಿವಸಕ್ಕೆ ಒಬ್ಬ ಡಯಾಬಿಟಿಸ್ ಇರೋದು ತಿನ್ಬೋದು. ಅದು ಯಾವುದೇ ಇರ್ಬೋದು, ಆ್ಯಪಲ್ ಇರ್ಬೋದು, ಆರೆಂಜ್ ಇರ್ಬೋದು, ಮುಸುಂಬಿ, ಪಪ್ಪಾಯ, ದಾಳಿಂಬೆ, ಕೀವಿ, ಪೇರ್ಸ್, ಕಲ್ಲಂಗಡಿ ಹಣ್ಣು, ಸೊ ದ್ರಾಕ್ಷಿ 100ರಿಂದ 150 ಗ್ರಾಮ್ನಷ್ಟು ತಿನ್ಬೋದು. ಬಾಳೆಹಣ್ಣು ಬಹಳಷ್ಟು ತಿಂತಾ ಇದ್ದರೆ ಸ್ವಲ್ಪ ಬಾಳೆಹಣ್ಣನ್ನು ಕಡಿಮೆ ಮಾಡಬೇಕಾಗ್ತದೆ. ಯಾಕಂದರೆ ಬಾಳೆಹಣ್ಣು ಸ್ವಲ್ಪ ತೂಕ ಜಾಸ್ತಿ ಇರೋದ್ರಿಂದ, ಅದೇ ಎಸ್ಪೆಷಲಿ ಕ್ಯಾವಂಡೀಸು ಅಥವಾ ನೇಂದ್ರ ಬಾಳೆ ತೂಕ ಜಾಸ್ತಿ ಇರೋದ್ರಿಂದ ಅದು ವೆಯ್ಟ್ ಜಾಸ್ತಿ ಆಗ್ತದೆ. ಸೊ ತಿನ್ನಬಾರ್ದು ಅಂತೇನಿಲ್ಲ. ಬಟ್ ಲಿಮಿಟಲ್ಲಿ ಯಾವುದೇ ಫ್ರೂಟ್ಸ್ ತಿಂದರೂ 100ರಿಂದ 150 ಗ್ರಾಮ್ಸ್ ತಿಂದರೂ ಅಂಥದ್ದೇನು ಬಹಳ ವ್ಯತ್ಯಾಸ ಆಗೋದಿಲ್ಲ. ಕೊನೆಯದಾಗಿ ಹೇಳೋದು ಅಂತ ಹೇಳಿದರೆ, ಡಯಾಬಿಟಿಸ್ ಬಂದ ಮೇಲೆ ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಆದ್ದರಿಂದ ಆದಷ್ಟು ಜನರು ಯಾರ ಮನೆಯಲ್ಲಿ ಯಾರ ತಂದೆ ತಾಯಿಗಳೇ ಡಯಾಬಿಟಿಸ್ ಇದೆ ಅಥವಾ ಯಾರ ತೂಕ ನಾರ್ಮಲ್ ಲಿಮಿಟಿಗಿಂತ ಜಾಸ್ತಿ ಇದೆ, ಮೊದಲನೇದಾಗಿ ಅವರು ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಅವರ ದೇಹಕ್ಕೆ, ಅವರ ಎತ್ತರಕ್ಕೆ ಎಷ್ಟು ಬೇಕು ತೂಕ, ಆ ತೂಕವನ್ನು ಇಟ್ಕೋಬೇಕು. ಲೈಫ್ ಸ್ಟೈಲನ್ನು ಬದಲಾಯಿಸಿಕೊಂಡು ಫಾಸ್ಟ್ ಫುಡ್ಡು, ಹೊರಗಡೆ ತಿನ್ನೋದನ್ನು ಆದಷ್ಟು ಕಡಿಮೆ ಮಾಡಿ, ಎಣ್ಣೆ ಪದಾರ್ಥ, ಸೊ ಫ್ರೈಡ್ ನಾನ್ ವೆಜ್ಜನ್ನು ಆದಷ್ಟು, ರೆಡ್ ಮೀಟನ್ನು ಕಡಿಮೆ ಮಾಡಿ ತಮ್ಮ ತೂಕವನ್ನು ಕಡಿಮೆ ಇಟ್ಟು ಡಯಾಬಿಟಿಸ್ ಬರದ ಹಾಗೆ ತಡೆಗಟ್ಟುವುದೇ ಉತ್ತಮ. ಬಂದ ಮೇಲೆ ಮತ್ತೆ ಎಲ್ಲ ರಿಸ್ಟ್ರಿಕ್ಷನ್ ಬರ್ತದೆ. ಸೊ ನೀವು ಡಯಾಬಿಟಿಸ್ ಬರುವುದನ್ನು ತಡೆದರೆ ನೀವು ಬಹಳಷ್ಟು ವರ್ಷ ಉತ್ತಮ ಆರೋಗ್ಯದಿಂದ ಬದುಕಬಹುದು.